ಭಾಷಿಣಿ ನಿಂತ್ಕೋ. ಮೇಡಮ್ ನೋಡಿದ್ರೆ ತುಂಬಾ ಸೀರಿಯಸ್ ಆಗ್ತಾರೆ. ನಾನು ಹೊತ್ಕೊಂಡಿರೋ ಆಪಾದನೆಗಿಂತ ನೀವಂತಿರೋ ಮಾತಿಂದ ಆಗ್ತಿರೋ ನೋವ್ಗಿಂತ ನನಗಿದೇನ್ ದೊಡ್ಡದಲ್ಲ. ಇದೇನು ದೇವಸ್ಥಾನದ ಸುತ್ತ ತಿರುಗ್ದೇನೆ ಕೆಂಡ ತುಳಿಯೋದಕ್ಕೆ ಹೋಗ್ತಿದ್ದಾಳ? ಏನಾದ್ರೂ ಏನು, ಇಶ್ಯೂ ಆದ್ರೆ ಸಾಕು ನಮ್ಗೆ. ಆಂಟಿ, ಭಾಷಣಿಯಲ್ಲಿ ಕೆಂಡದ ಮೇಲೆ ನಡೆಯೋಕ್ ಹೋಗ್ತಿದ್ದಾಳೆ. ಭಾಷಿಣಿ, ಭಾಷಿಣಿ, ಏನಮ್ಮ ಇದು? ಕೆಂಡದ ಮೇಲೆ ನಡೀತಿದ್ದೀನಿ ಮೇಡಮ್. ಭಾಷಿಣಿ, ನಿನಗೆ ಒಂದು ಚಿಕ್ಕ ಗಾಯ ಕೂಡ ಆಗಬಾರ್ದು ಅಂತ ನಾನು ಇಷ್ಟೆಲ್ಲ ಎಚ್ಚರಿಕೆ ತಗೊಳ್ತಾ ಇದ್ರೆ ನೀನ್ ಯಾಕಮ್ಮ ಕೆಂಡದ ಮೇಲೆ ಹೀಗೆ ನಡೆಯಕ್ ಹೋಗ್ತಿದ್ಯಾ? ತಪ್ಪಲ್ಲ ಮೇಡಮ್. ಹೀಗ್ ನಡೆದ್ರೇನೆ ನನ್ ಜೀವನಕ್ಕೆ, ನನ್ ಭವಿಷ್ಯಕ್ಕೆ ಒಂದ್ ಅರ್ಥ ಇರುತ್ತೆ. ಏನಮ್ಮ ಅರ್ಥ? ಹೊಟ್ಟೆಲಿರೋ ಮಗು ಕ್ಷೇಮಕ್ಕೋಸ್ಕರ ಅಲ್ಲಿ ಪೂಜೆಗೆ ಸಿದ್ಧ ಮಾಡ್ತಾ ಇದ್ರೆ ಅದನ್ನ ಮಧ್ಯದಲ್ಲೇ ಬಿಟ್ಟು ಯಾಕಿದೆಲ್ಲ? ಇದನ್ನ ಯಾವತ್ತೋ ಮಾಡ್ಬೇಕಾಗಿತ್ತು, ಇನ್ನು ಇದನ್ನ ತಡ ಮಾಡಬಾರ್ದು. ಯಾವ್ದಕ್ ತಡ? ಯಾರು ಮಾಡ್ಬೇಕು? ಯಾತಕ್ ಮಾಡ್ಬೇಕು? ಅರ್ಥ ಆಗೋ ಹಾಗೆ ಹೇಳು. ಏನ್ ನನ್ ನೋಡ್ತಿದ್ದೀರಾ? ನಾನ್ ಯಾಕೆ ಕೆಂಡದ ಮೇಲೆ ನಡಿಬೇಕು ಅಂತಿದ್ದೀನಿ ಅಂತ ಗೊತ್ತು ತಾನೆ? ಹೇಳಿ. ಮೇಡಮ್, ಅದೇನು ಅಂದ್ರೆ ಭಾಷಣಿಗೆ ವರುಣ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ. ನನ್ ಜೊತೆ ಮದುವೆ ಆದ್ರೆ ಹೀಗೆ ಕೆಂಡದ ಮೇಲೆ ನಡೀತೀನಿ ಅಂತ ಹರಕೆ ಹೊತ್ತಿದ್ಲು. ಅದಕ್ಕೆ ಮೇಡಮ್ ಹೀಗೆ. ಏನೇ ಹರಕೆ ಇದ್ರೂನು ಈ ಟೈಮಲ್ಲ ತೀರ್ಸೋದು? ನೀನು ಪ್ರೆಗ್ನೆಂಟ್ ಅನ್ನೋದನ್ನು ಕೂಡ ಮರ್ತ್ಬಿಟ್ಯ ಭಾಷಿಣಿ. ನಿನ್ನ ಒಳಗಡೆ ಒಂದು ಜೀವ ಬೆಳೀತಾ ಇದೆ. ಅದ್ರ ಬಗ್ಗೆ ನೀನು ಎಷ್ಟು ಎಚ್ಚರಿಕೆ ತಗೋಬೇಕು ಅದನ್ನೆಲ್ಲ ನೀನು ಯೋಚನೆ ಮಾಡ್ಲಿಲ್ವಾ? ಆ ಜೀವಕ್ಕೋಸ್ಕರನೇ ಮೇಡಮ್ ನಾನು ಇದನ್ ಮಾಡ್ತಿರೋದು. ಒಂದು ನಿಜಾನ, ನಂಬಿಕೆನ ನಿರೂಪಿಸೋದಕ್ಕೇನೆ ಈ ಅಗ್ನಿ ಪ್ರಯತ್ನ. ನೋಡಮ್ಮ, ದೇವರನ್ನ ಬೇಡ್ಕೊಳ್ಳೋದು ಒಳ್ಳೇದಾಗ್ಬೇಕು ಅಂತ, ಅದನ್ನ ಬಿಟ್ಟು ನೋವಾದ್ರೂ ಸರಿ ಪೂರ್ತಿ ಮಾಡ್ಬೇಕು ಅಂತ ಅಲ್ಲಮ್ಮ. ಅಂದ್ರೆ ಮೇಡಮ್, ಮಾಡಿಸ್ತಿರೋ ಪೂಜೆಗಿಂತ ಅವಳ ಹರಕೆನೆ ಮುಖ್ಯ ಅಂತ ಫೀಲ್ ಆಗಿ ಫಿನಿಶ್ ಮಾಡ್ತಿದ್ದಾಳೇನೋ. ನಿಜ, ಅವಕಾಶ ಸಿಕ್ಕಿದ್ರೆ ತಡೆಯೋದಕ್ಕೆ ಪ್ರಯತ್ನ ಮಾಡು. ಅದ ಬಿಟ್ಟು ಮಧ್ಯದಲ್ಲಿ ಹೀಗೆ ಹುಚ್ಚು ಲಾಜಿಕ್ ಮಾತಾಡಬೇಡ. ಅಮ್ಮ ಭಾಷಿಣಿ, ಪೂಜೆಗೆ ಲೇಟ್ ಆಗ್ತಾ ಇದೆ, ಬಾ. ಮೇಡಮ್, ನನ್ನ ಕ್ಷಮಿಸ್ಬಿಡಿ.
ನೀವು ಬೆಳೆಸ್ಕೊಂಡಿರೋ ಪ್ರೀತಿಗೆ, ನಂಬಿಕೆಗೆ ನಿಮ್ ಮಾತನ್ನ ಗೌರವಿಸ್ಬೇಕು. ಆದ್ರೆ ಅದೇ ಪ್ರೀತಿ ನಂಬಿಕೆಗೋಸ್ಕರ ನಿಮ್ ಮಾತಿಗೆ ಇಲ್ಲ ಅಂದು ಈ ಕೆಂಡನ ತುಳಿತಿದ್ದೀನಿ. ದಯವಿಟ್ಟು ನಂಗೆ ಯಾರು ಅಡ್ಡ ಬರಬೇಡಿ, ನನ್ನ ತಡಿಬೇಡಿ. ನೋಡಿ, ಏನು ರಾಹುಲ್ ಇದು? ಭಾಷಣಿಗೆ ನಾನು ಬೇಡ ಅಂತಿದ್ರೆ ನೀನು ಹೋಗು ಅಂತ ಹೇಳ್ತಾ ಇದೆಯಲ್ಲ. ಗಾಯ ಯಾರಿಗಾದ್ರೂ ಒಂದೇ ಅಲ್ವೇನೋ? ಸ್ವಲ್ಪ ಕೂಡ ಯೋಚನೆ ಮಾಡದೆ ಹೇಳ್ತೀಯಲ್ಲ. ತೇಜ, ಕಾರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ತಗೊಂಡು ಹೋಗು. ಓಕೆ ಡ್ಯಾಡ್. ಅಣ್ಣ ಪ್ಲೀಸ್ ಬೇಡ ಅಣ್ಣ, ನನಗೇನೂ ಆಗಿಲ್ಲ. ಐ ಆಮ್ ಫೈನ್. ಅಮ್ಮ, ಅಭಿಷೇಕಕ್ಕೆ ಸಮಯ ಆಯ್ತು. ಹುಡುಗಿನ ಕರ್ಕೊಂಡು ಬಂದ್ರೆ ಪೂಜೆನ ಶುರು ಮಾಡ್ತೀನಿ. ಸರಿ ಪುರೋಹಿತ್ರೆ, ಬರ್ತಿದೀವಿ. ಎಲ್ರೂ ನಡೀರಿ. ಬಾ. ಮಾತನ್ ಬದಲಾಯಿಸೋದ್ರಲ್ಲಿ ನಿಮ್ಮನ್ ಮೀರಿಸ್ತೋರೇ ಇಲ್ಲ. ಇಲ್ಲ ಅಂದ್ರೆ ನಮ್ಮಿಬ್ರು ಒಪಿನಿಯನ್ ಓಪನ್ ಆಗಿ ಡಿಸ್ಕಸ್ ಮಾಡುವಂತ್ಯ. ಬೇಡ ರೀ, ನೀವೇನು ಮಾಡ್ಬೇಡಿ. ನನ್ನೂ ಕೂಡ ಏನ್ ಮಾಡೋಕ್ಕೂ ಬಿಡ್ಬೇಡಿ. ಎಷ್ಟೇ ಹೇಳಿದ್ರು ನೀವು ನನ್ನ ಮಾತನ್ನ ನಂಬಲ್ಲ, ನಿಜಾನು ಒಪ್ಕೊಳ್ಳಲ್ಲ. ಕೊನೆಗೆ ಆಪಾದನೆನ್ ದೂರ ಮಾಡ್ಕೊಳ್ಳೋ ಅವಕಾಶನೂ ದೂರ ಮಾಡ್ತೀರಾ. ಇನ್ನು ನಾನು ಹೇಗ್ ಸಾಯೋದು ನಿಮ್ ಜೊತೆ? ನಿಮ್ಗೇನ್ ಹೇಳಿ? ಅಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ, ನಿಮ್ಗೋಸ್ಕರನೇ ವೇಟಿಂಗ್. ಹಾ, ಬಂದ್ವಿ. ಪೂಜೆ ಶುರುವಾಗೋಕ್ಕೂ ಮುಂಚೆನೆ ಅರಿಶಿಣದ ವಿಗ್ರಹದ ಜೊತೆಗೆ ಪ್ರದಕ್ಷಿಣೆ ಹಾಕದೇ ಇರೋದ್ರಿಂದ ಇವಾಗ ಹಾಕಿ. ಏನಪ್ಪಾ, ನೀವ್ ಈ ಕಡೆ ಬನ್ನಿ. ನಿನ್ನ ಸೀರೆ ಸೆರಗನ್ನ ಕೊಡಮ್ಮ. ನಿಮ್ಮಿಬ್ಬರ ಮಧ್ಯ ಇರೋ ಈ ಗಂಟು ನಿಮ್ಮ ಪವಿತ್ರವಾದ ಗಂಡ ಹೆಂಡತಿಯ ಸಂಬಂಧನ, ಹೊಸದಾಗಿ ಜೀವ ಪಡ್ಕೊಂಡಿರೋ ಮಗುವಿನ ಸಂಬಂಧನ ಬಲವಾಗಿಡುತ್ತೆ. ತಂದೆ ತಾಯಿಯಾಗಿ
ಆ ಮಗುಗೆ ಯಾವ ಆಪತ್ತು ಬರ್ದಿರೋ ಹಾಗೆ ನಿಮ್ಮ ಜೊತೆಗೆ ಆ ಅಮ್ಮನವರ ಆಶೀರ್ವಾದ ಕೂಡ ಇರುತ್ತೆ. ಹುಷಾರು. ಈ ಸಲ ಆದ್ರೂ ಎಲ್ಲಿಗೂ ಹೋಗ್ತೇನೆ. ಇಬ್ರು ಸೇರಿ 3 ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಸರಿ ಮೇಡಮ್. ರಾಹುಲ್, ಏನು ಇದು? ಪುರೋಹಿತರು ಹಾಕಿದ ಗಂಟು ಹೇಗೋ ಬಿಚ್ಚೋಯ್ತು. ಮೇಡಮ್, ಅದು ಹೇಗೆ ಬಿಚ್ಚೋಯ್ತು ಗೊತ್ತಿಲ್ಲ. ನಾನು ಕೂಡ ನೋಡಲಿಲ್ಲ. ನೋಡ್ಲಿಲ್ಲ ಅಂದ್ರೆ ಏನು ಅದು? ಹುಟ್ಟೋ ಮಗುಗೆ ನೀವಿಬ್ರು ತಂದೆ ತಾಯಿಯಾಗಿ ಒಟ್ಟಿಗೆ ಪ್ರದಕ್ಷಿಣೆ ಹಾಕ್ಬೇಕು ಅಂತ ತಾನೆ ಪುರೋಹಿತರು ಪೂಜೆ ಮಾಡಿ ಗಂಟು ಹಾಕಿದ್ದು? ಮೇಡಮ್, ಈ ಕ್ಲಾತ್ ಸಿಲ್ಕಿ ಆಗಿರೋದಕ್ಕೆ ಬಿಚ್ಕೊಂಡಿದೆ ಅನ್ಸುತ್ತೆ ಮೇಡಮ್. ಹೇಗ್ ಬಿಚ್ಚೋಗುತ್ತೆ ರಾಹುಲ್? ಪುರೋಹಿತರು ಇರೋ ಬಲನೆಲ್ಲ ಅಪ್ಲೈ ಮಾಡಿ ಗಂಟು ಹಾಕಿದ್ರಲ್ವಾ? ಅಷ್ಟು ಈಸಿಯಾಗಿ ಬಿಚ್ಚೋಗಲ್ವಲ್ಲ? ಯಾರಾದ್ರೂ ಬಿಚ್ಚಿರ್ಬೋದಲ್ವಾ? ಯಾರು ಬಿಚ್ತಾರೆ ಅದಕ್ಕೆ? ನಾನು ಕೂಡ ಈಗಲೇ ನೋಡ್ತಿರೋದು. ಪುರೋಹಿತ್ರೆ, ಈ ಗಂಡು ಬಿಚ್ಚೋಗಿದ್ದಕ್ಕೆ ಏನಾದ್ರೂ ದೋಷ ಆಯ್ತಾ? ಪರಿಹಾರ ಏನಾದ್ರೂ ಇದೆಯಾ? ದೋಷ ಅಂತ ಏನಲ್ಲ, ಆದ್ರೆ ಏನೋ ಅಡ್ಡಿ ಇದೆ ಅಂತ ಅನ್ನಿಸ್ತಾ ಇದೆಯಮ್ಮ. ಮಗು ಆರೋಗ್ಯಕ್ಕೋಸ್ಕರ ಆ ದೇವರ ಮೇಲೆ ಭಾರ ಹಾಕೋದನ್ನು ಬಿಟ್ಟು ಮನುಷ್ಯರಾಗಿ ನಾವೇನ್ ಮಾಡೋಕ್ಕಾಗುತ್ತೆ?
ಮೇಡಮ್. ಪ್ರದಕ್ಷಿಣೆಯಲ್ಲಿ ತಪ್ಪಾದ್ರೂ ಮನೇಲಿ ಮತ್ತೆ ಇಲ್ಲಿ ಪೂಜೆ ಚೆನ್ನಾಗಿ ಆಯ್ತಲ್ಲ ಮೇಡಮ್. ಇನ್ಯಾವ ಪ್ರಾಬ್ಲಮು ಇರೋದಿಲ್ಲ. ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇದೆ? ರಾಹುಲ್ ಯಾಕೆ ಭಾಷಿಣಿಯಿಂದ ದೂರ ಇರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾನಲ್ಲ. ಅಯ್ಯೋ, ಏನ್ ವನಜಕ್ಕ, ಕೈನ ಯಾಕೆ ಆ ಥರ ತಿರುಗಿಸ್ತಿದ್ದೀರಾ? ಕರಾಟೆ ಏನಾದ್ರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಹೇಗೆ? ಹಾ, ಕರಾಟೆ ಅಲ್ಲ, ಸೀರೆ ಗಂಟು. ಹೇಳ್ತೀನಿರು. ಹಿಡ್ಕೋ ಹಿಡ್ಕೋ. ಬಿಚ್ಚು, ಅಯ್ಯೋ ಬಿಚ್ಚು. ಅಯ್ಯೋ ದೇವ್ರೆ, ಬರ್ತಿಲ್ಲ ಅಕ್ಕ. ಅಲ್ವಾ? ಸರಿ, ಈಗ ಹೇಳಿ ಹೇಳಿ. ಓಕೆ. ಅಯ್ಯೋ ಅಕ್ಕ, ಕಷ್ಟ ವನಜಕ್ಕ. ದೇವಸ್ಥಾನದಲ್ಲಿ ಪುರೋಹಿತರು ನನ್ಗಿಂತ ಬಲವಾಗಿ ರಾಹುಲ್ಗೆ ಸರ್ಸುಗೆ ಗಂಟು ಹಾಕಿದ್ರು. ಆದ್ರೆ ಪ್ರದಕ್ಷಿಣೆ ಪೂರ್ತಿ ಆಗೋದ್ರೊಳಗೆ ಅದ್ ನೋಡಿದ್ರೆ ಬಿಚ್ಚೋಗಿತ್ತು. ಸಿಲ್ಕ್ ಇನ್ನು ಗಟ್ಟಿಯಾಗಿರ್ಬೇಕೆ ಹೊರತು ಹಾಗೆ ಹೇಗ್ ಬಿಚ್ಚೋಯ್ತು? ಹೀಗೆ ಇಬ್ರಲ್ಲಿ ಯಾರೋ ಒಬ್ರು ಈ ತರ ಗಂಟನ್ ಬಿಚ್ಚಿರ್ತಾರೆ. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಆಂಟಿ ಜೊತೆಗೆ ಎಲ್ರೂ ಸರಿ ಅಂತ ತಲೆ ಆಡಿಸಿದ್ರು. ಆದ್ರೆ ನನ್ ಮೈಂಡಲ್ಲಿ ಮಾತ್ರ ಡೌಟ್ ತಿರುಗ್ತಾನೇ ಇದೆ. ಡೌಟ್ ಅಲ್ಲ, ಹುಚ್ಚು ಆಲೋಚನೆಗಳಿಂದ ನಿನ್ ಬ್ರೈನ್ ತಿರುಗ್ತಾ ಇದೆ. ವನಜಕ್ಕ, ಅದಕ್ಕೆ ನಿಮ್ಮನ್ನ ಹಾಫ್ ಬ್ರೈನ್ ಕ್ವಾರ್ಟರ್ ಥಾಟ್ ಅಂತ ಹೇಳೋದು. ಪ್ರೀತಿ, ನಾನೇನಾದ್ರೂ ಆದ್ರೆ ನನ್ ಬ್ರೈನಿಗೆ ಮಾತ್ರ ಏನು ಹೇಳ್ಬೇಡ. ಹೌದಾ? ಹಾಗಾದ್ರೆ 24 into 38 ಎಷ್ಟು ಹೇಳಿ? 1 ಸೆಕೆಂಡ್. ಆ 780 ಅಲ್ಲ, 912. ಕ್ಯಾಲ್ಕುಲೇಟರ್ ಕೈಯಲ್ಲೇ ಇದ್ರು ಇಷ್ಟು ಅದ್ಭುತವಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೆ ನಿಮ್ಮನ್ನ ಹಾಫ್ ಬ್ರೇನ್ ಅಂದಿದ್ದು. ಇದಕ್ಕೂ ಮುಂಚೆ ರಾಹುಲ್ ಸರ್ಸು ಹೇಗಿದ್ರು, ಇವಾಗ ರಾಹುಲ್ ಭಾಷಿಣಿ ಹೇಗಿದಾರೋ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿಲ್ವಾ? ಮದುವೆ ಆದ ದಿನದಿಂದ ಇಬ್ರು ಸೇರಿ ಹ್ಯಾಪಿ ಆಗಿರೋ ಮೊಮೆಂಟ್ಸೇ ಇಲ್ಲ. ಎಲ್ರೂ ಇದ್ದಾಗ ನಗ್ತಾರೆ, ಯಾರು ಇಲ್ಲದೆ ಇರೋವಾಗ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ. ಸರಸು ಸತ್ತೋಗಿದ್ದಾಳೆ ಅಂತ
ಇನ್ನೂ ರಾಹುಲ್ ಅನ್ಕೊಳ್ಳೋದು. ಭಾಷಿಣಿ ಆಗಿರೋ ಇವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೌದಲ್ವಾ? ಅದಕ್ಕೆ ಅವತ್ತು ಫೋಟೋ ಇಟ್ಟಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ಲು. ಆ ಇಶ್ಯೂ ಫೋಟೋ ಇಟ್ಟಿದ್ದಕ್ಕಲ್ಲ, ರಾಹುಲ್ ತನ್ನನ್ನ ನಂಬ್ತಿಲ್ಲ ಅನ್ನೋದಕ್ಕೆ. ಹಾಗಾದ್ರೆ ಸರ್ಸುನೆ ಗಂಟು ಬಿಚ್ಚಿದ್ದಾಳೆ ಅಂತ್ಯಾ?